ಅಂತಿದ್ವಿ, ವಾಟರ್ ಪೊಲ್ಯೂಷನ್ ಅಂತಿದ್ವಿ, ಈಗ ಭೂಮಿ ಪೊಲ್ಯೂಷನ್ ಆಗಿ ಅದರಿಂದ ಸರ್ ಏನು ಗಾಡಿ ಆಗ್ತಾ ಇಲ್ಲ ಅಂದ್ರೆ ಲಾರಿಗಳನ್ನು ತುಂಬಿಸ್ಕೊಂಡ್ಬಂದು ಇಡೀ ರಾತ್ರಿ ಬ್ರಿಡ್ಜ್ ಮೇಲೆ ನಿಲ್ಲಿಸ್ಬಿಟ್ಟು ಈ ಇದಕ್ಕೆ ಕೆರೆಗಳಿಗೆ ವೃಷಭಾವತಿಗೆ ಇಲ್ಲೆಲ್ಲ ನೀರು ಬಿಡ್ತಾರೆ. ಅದು ಅವ್ರ ಯೂನಿಟ್ ಅಲ್ಲೇ ಮದುವೆ ಯೂನಿಟ್ ಅಂತ ಮಾಡ್ಕೋಬೇಕಂತ ಮಾಡ್ಕೊಂಡ್ರೆ ಬೇರೆ ಲಾರಿಗಳು ಯಾವುದು ಮಾಫಿಯಾ ಲಾರಿಗಳಲ್ಲಿ ತಾವು ಬ್ರಿಡ್ಜ್ ಮೇಲೆ ನಿಲ್ಲಿಸ್ಕೊಂಡು ಈ ಒಳಗೆ ಬಿಟ್ಟಾಗ ಅಲ್ಲಿ ದನಕರುಗಳು ಕುಡಿದು ಸಾಯ್ತವೆ, ಆಮೇಲೆ ಭೂಮಿನೂ ಪ್ರದೂಷಣ ಆಗ್ತಾ ಇದೆ. ಈ ರೀತಿ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ ಸರ್. ದಯಮಾಡಿ ನಾವು ಈಗ ಅಲ್ಲಿ ಜಲಶಕ್ತಿ ಮಿನಿಸ್ಟರ್ಗೂ ಹೇಳಿದೆ. ಯಾಕೆಂದ್ರೆ ಹಾಸ್ಪಿಟಲ್ ಕಟ್ಟೋದು ಎಷ್ಟು ಇಂಪಾರ್ಟೆಂಟು ಅಥವಾ ಇದು ಈ ಕೊಳಚೆ ನೀರನ್ನ ಟ್ರೀಟ್ ಮಾಡೋದು ಅಷ್ಟು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಸರ್. ಅದ್ರ ಜೊತೆಗೆ ಆಮೇಲೆ ಏನಾಗಿದೆ ಈಗ ಸುಮಾರು ಬೆಂಗಳೂರು ಸುತ್ತಮುತ್ತಲೇ ಕೆರೆ ತುಂಬಿಸೋದು ಈಸಿ, ಬೈಪಲ್ಲಿ ತಗೊಂಡು ಹೋಗ್ತಾರೆ. ಅದಕ್ಕೆ ಏನಾಗಿದೆ, ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡು ಮತ್ತು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಗೈಡ್ಲೈನ್ ಇದೆ, ಅದನ್ನ ಟೆರ್ಷಿಯರಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಟೆರ್ಷಿಯರಿ ಟ್ರೀಟ್ಮೆಂಟ್ ಎಲ್ಲೂ ಮಾಡ್ತಾ ಇಲ್ಲ. ಈಗ ಇಲ್ಲಾಯ್ತು ವೃಷಭಾವತಿ ಆಗ್ಬೋದು, ಅದು KCB ಅಲ್ಲಿ ಆಗ್ಬೋದು. ಸೊ ಅದೆಲ್ಲ ಇದರಿಂದ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಇರೋ ಬೋರ್ವೆಲ್ನ ಕ್ಲೋಸ್ ಮಾಡ್ತಿದ್ದಾರೆ. ಬೋರ್ವೆಲ್ಲೂ ಅದೇ ವಾಟರ್, ಅದೇ ಸ್ಮೆಲ್ಲು. ಆಮೇಲೆ ಆ ಬೋರ್ವೆಲ್ ವಾಟರ್ನ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಹೆವಿ ಮೆಟಲ್, ಅಲ್ಯೂಮಿನಿಯಂ, ಲೆಡ್, ಮರ್ಕ್ಯುರಿ ಎಲ್ಲ, ಇದರಿಂದ ಸುಮಾರು ಕಾಯಿಲೆಗಳು ಜಾಸ್ತಿ ಆಗಿದೆ. ಬೇರೆ ಬೇರೆ ಈಗ ಕಾಯಿಲೆಗಳು ನಾವು ಹೇಳ್ತಾ ಇದೀವಲ್ಲ, ಸಡನ್ ಆಗಿ ಅದಾಗುತ್ತೆ ಇದಾಗುತ್ತೆ ಈ ತರ ಎಲ್ಲ. ಸೊ ಅದರಿಂದ ಅದಕ್ಕೋಸ್ಕರ ಇಂಜಿನಿಯರ್ಸ್ಗೆ ನನ್ನ ಮನವಿ ಏನಪ್ಪಾ ಅಂದ್ರೆ, ಎಲ್ಲೇ ಮಾಡಿ ನೀವು ಸಿವೇಜ್ ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ಸಿವೇಜ್ ಯಾಕೆಂದ್ರೆ ಪರ್ಟಿಕ್ಯುಲರ್ಲಿ ಯಾವುದೇ ಹೋಬಳಿ ಆಗ್ಬೋದು, ಅಲ್ಲಿ ಫ್ಯಾಕ್ಟ್ರಿಗಳು ಇರುತ್ತೆ, ರೆಸಿಡೆನ್ಷಿಯಲ್ ಅದು ಬಡಾವಣೆಗಳಿರುತ್ತೆ. ಸೊ ಎಲ್ಲ ಈಸಿಯಾಗಿ ನೀರು ಬಿಟ್ಬಿಡ್ತಾರೆ ಅಲ್ಲಿ. ಸೊ ಕೆರೆ ಈಸಿಯಾಗಿ ಸಿಗುತ್ತೆ ಬಿಟ್ಬಿಡ್ತಾರೆ. ಅದಕ್ಕೆ ಮಾಸ್ಟರ್ ಪ್ಲಾನ್ ಅಲ್ಲೇ ಇದು ಮಾಡ್ಬೇಕಾಗುತ್ತೆ, ಅದನ್ನು ನೋಡ್ಕೋಬೇಕು. CSR ಮಾಡಿಸ್ತಾ ಇದ್ದೀವಿ ಇವಾಗ, ಅವ್ರು ಮಾಡ್ತಾರೆ ಪಾಪ, CSR ಅವ್ರು ಮಾಡ್ತಾರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲೇ ಮಾಸ್ಟರ್ ಪ್ಲಾನ್ ಆಗಿದ್ರು ಆಕ್ಷನ್ ಪ್ಲಾನ್ ಅಲ್ಲಿ ಸಿವೇಜ್ ವಾಟರ್ ಹೋಗ್ಬಾರ್ದು ಅಷ್ಟೇ. ಅದಕ್ಕೆ ಸಪರೇಟ್ ಡೈವರ್ಷನ್ ಮಾಡಿ ಆಯ್ತು. STP ನಲ್ಲಿ ನಾವು ಟ್ರೀಟ್ ಮಾಡಿಬಿಡ್ತೀವಿ ಅಂತ ಅದೆಲ್ಲ ಹೇಳ್ತಾರೆ. ಎಲ್ಲೂ ಕೂಡ ಟೆರ್ಷಿಯರಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ, ಎಲ್ಲ ಬರೀ ಸೆಕೆಂಡ್ರಿ ಟ್ರೀಟ್ಮೆಂಟ್ ಆಗುತ್ತೆ. ಆ ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಲ್ಲಿ ಸಿವೇಜ್ ವಾಟರ್ ಕ್ಲೀನ್ ಆಗಲ್ಲ. ಸ್ಮೆಲ್ಲು ಇರುತ್ತೆ, ಕಂಟ್ಯಾಮಿನೇಷನ್ ಇರುತ್ತೆ, ಹೆವಿ ಮೆಟಲ್ಸ್ ಇರುತ್ತೆ, ಅದರಲ್ಲಿ ಬೇರೆ ಎಲ್ಲ ಇರುತ್ತೆ, ಬ್ಯಾಕ್ಟೀರಿಯಾ ಎಲ್ಲ. ಅದಕ್ಕೋಸ್ಕರ ಎಲ್ಲೇ ಡೆವಲಪ್ ಮಾಡಿದ್ರು ಕೆರೆಗಳಿಗೆ ನಿಮ್ಮ ಆಕ್ಷನ್ ಪ್ಲಾನ್ ಅಲ್ಲಿ ಏನಾದರೂ ಸುತ್ತ ಇಂಡಸ್ಟ್ರೀಸ್ ಆಗ್ಬೋದು ಅಥವಾ ಸುತ್ತ ಯಾವುದು ಬಡಾವಣೆಗಳಿಂದ ಏನಾದರೂ ಕೊಳಚೆ ನೀರು ಬರುತ್ತಾ ಅದನ್ನ ಹೇಗೆ ಡೈವರ್ಟ್ ಮಾಡೋದು ಅದು ಇಂಪಾರ್ಟೆಂಟ್.